ಎಲ್ಲರಿಗೂ ನಮಸ್ಕಾರ. 5 ನಿಮಿಷದ ವಿಜ್ಞಾನಕ್ಕೆ ಮತ್ತೆ ಸ್ವಾಗತ. ಬನ್ನಿ, ಇವತ್ತು ನಾವು ಸೂಪರ್ ಸಿಂಪಲ್ ಆದರೆ ನಂಬೋಕೆ ಆಗದಷ್ಟು ಪವರ್ಫುಲ್ ಆಗಿರೋ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದೇ ನಡೆಯುವುದು. ಸಾಮಾನ್ಯವಾಗಿ ಎಲ್ಲರೂ ಜೈಲಲ್ಲಿ ಒಂದು ರಾತ್ರಿ ಕಳೆಯೋದನ್ನ ತಪ್ಸೋಕ್ ನೋಡ್ತಾರೆ ಅಲ್ವಾ? ಆದ್ರೆ ಜೀನ್ ಬೆಲಿವೋ ಅನ್ನೋ ಈ ವ್ಯಕ್ತಿ ಆ ಅವಕಾಶಕ್ಕಾಗಿಯೇ ಕಾಯ್ತಾ ಇದ್ರು. ಯಾಕೆ ಗೊತ್ತಾ? ಯಾಕಂದ್ರೆ ಅವರು ಇಡೀ ಜಗತ್ತನ್ನೇ ಕಾಲ್ನಡಿಗೆಯಲ್ಲಿ ಸುತ್ತೋ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ರು. ಅದಕ್ಕೋಸ್ಕರ ಅವರು ಟೆಂಟ್ಗಳಲ್ಲಿ, ಗೊತ್ತೇ ಇರೋದವರ ಮನೆಗಳಲ್ಲಿ ಅಷ್ಟೇ ಯಾಕೆ, ಕೆಲವೊಮ್ಮೆ ಜೈಲ್ ಕೋಣೆಗಳಲ್ಲೂ ಮಲಗಬೇಕಾಗಿ ಬರ್ತಾ ಇತ್ತು. ಹಾಗಾದ್ರೆ 75,000 ಕಿಲೋಮೀಟರ್ ನಡೆಯೋಷ್ಟು ದೊಡ್ಡ ಪ್ರಯಾಣ ಮಾಡೋಕೆ ಅವರನ್ನ ಯಾವುದು ಪ್ರೇರೇಪಿಸಿತು? ಅದಕ್ಕಿಂತ ಮುಖ್ಯವಾಗಿ ಈ ಕಥೆಗೂ ನಮ್ಮ ದೈನಂದಿನ ಜೀವನಕ್ಕೂ ಏನ್ ಸಂಬಂಧ? ಬನ್ನಿ, ಇವತ್ತು ಇದನ್ನೇ ಆಳವಾಗಿ ತಿಳ್ಕೊಳ್ಳೋಣ. ಓಕೆ, ಬೆಲಿವೋ ಅವರದು ಒಂದು ಎಕ್ಸ್ಟ್ರೀಮ್ ಉದಾಹರಣೆ ಇರ್ಬೋದು. ಆದ್ರೆ ಸಂಶೋಧನೆಗಳು ಏನ್ ಹೇಳುತ್ತೆ ಗೊತ್ತಾ? ನಮ್ಮ ದಿನನಿತ್ಯದ ಜೀವನದಲ್ಲಿ ಸ್ವಲ್ಪ ನಡಿಗೆ ಸೇರ್ಸ್ಕೊಂಡ್ರೂ ಸಾಕು, ನಮ್ಮ ಆರೋಗ್ಯದಲ್ಲಿ ಅದ್ಭುತ ಬದಲಾವಣೆಗಳಾಗತ್ತೆ. ನಾವೊಂದು ಹೆಜ್ಜೆ ಇಟ್ಟಾಗ ನಮ್ಮ ದೇಹದೊಳಗೆ ಏನೆಲ್ಲ ಸೈನ್ಸ್ ನಡೆಯುತ್ತೆ ಅಂತ ನೋಡೋಣ. ಸರಿ, ಇದನ್ನೊಮ್ಮೆ ಗಮನಿಸಿ. ಜಸ್ಟ್ ಒಂದೇ ಒಂದು ಸಣ್ಣ ನಡಿಗೆ ನಮ್ಮ ಮೂಡನ್ನು ತಕ್ಷಣಕ್ಕೆ ಬದಲಾಯಿಸಬಲ್ಲದು. ಹೇಗೆ ಅಂದ್ರೆ, ಇದು ನಮ್ಮ ದೇಹದ ನ್ಯಾಚುರಲ್ ಫೀಲ್ ಗುಡ್ ಕೆಮಿಕಲ್ ಆದ ಎಂಡೋರ್ಫಿನ್ಗಳನ್ನ ರಿಲೀಸ್ ಮಾಡುತ್ತೆ. ಹಾಗೆ ನಮ್ಮನ್ನ ಟೆನ್ಷನ್ ಮಾಡೋ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಅನ್ನು ಕಡಿಮೆ ಮಾಡುತ್ತೆ. ಅಂದ್ರೆ ತಕ್ಷಣಕ್ಕೆ ಒಂದು ರಿಲ್ಯಾಕ್ಸ್ಡ್ ಫೀಲಿಂಗ್. ಇದರ ನಿಜವಾದ ಮ್ಯಾಜಿಕ್ ಇರೋದು ಕನ್ಸಿಸ್ಟೆನ್ಸಿಯಲ್ಲಿ. ನೋಡಿ, ಒಂದೇ ಒಂದು ವಾಕ್ ಮನಸ್ಸಿಗೆ ಖುಷಿ ಕೊಡ್ಬೋದು. ಆದ್ರೆ ಇದನ್ನೇ ಕೆಲವು ವಾರಗಳ ಕಾಲ ಮುಂದುವರೆಸಿದ್ರೆ ನಮ್ಮ ಮಸಲ್ಸ್ ಮತ್ತು ಹಾರ್ಟ್ ಎರಡೂ ಸ್ಟ್ರಾಂಗ್ ಆಗುತ್ತೆ. ಕೆಲವು ತಿಂಗಳುಗಳ ನಂತರ ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ ಮತ್ತು ವರ್ಷಗಟ್ಲೆ ನಡೀತಾ ಇದ್ರೆ ನಮ್ಮ ಮೂಳೆಗಳು ದಪ್ಪವಾಗಿ ಇನ್ನೂ ಬಲವಾಗಿ ಆಗತ್ತೆ. ಇದು ಸಣ್ಣ ವಿಷಯನೇ ಅಲ್ಲ. ಅಷ್ಟೇ ಅಲ್ಲ, ಜೀವನ ಪೂರ್ತಿ ನಡೆಯೋ ಅಭ್ಯಾಸ ಮಾಡ್ಕೊಂಡ್ರೆ ಅದು ನಮ್ಮ ಆರೋಗ್ಯಕ್ಕೆ ಸಿಕ್ಕ ಒಂದು ದೊಡ್ಡ ಇನ್ಶೂರೆನ್ಸ್ ಇದ್ದ ಹಾಗೆ. ಇದು ತೂಕ ಕಂಟ್ರೋಲ್ ಮಾಡೋಕೆ ಸಹಾಯ ಮಾಡುತ್ತೆ, ಟೈಪ್ 2 ಡಯಾಬಿಟೀಸ್ ಬರೋ ರಿಸ್ಕ್ ಕಡಿಮೆ ಮಾಡುತ್ತೆ, ಎಷ್ಟೋ ತರದ ಕ್ಯಾನ್ಸರ್ಗಳ ಅಪಾಯವನ್ನು ತಗ್ಗಿಸುತ್ತೆ, ಮತ್ತೆ ಬುದ್ಧಿಮಾಂದ್ಯತೆ ಅಂದ್ರೆ ಡಿಮೆನ್ಷಿಯಾ ಬರೋ ರಿಸ್ಕ್ ಕೂಡ ಕಡಿಮೆ ಮಾಡುತ್ತೆ. ನಡಿಗೆ ಬಗ್ಗೆ ಮಾತಾಡಿದಾಗ ನಾವೆಲ್ಲರೂ ಈ ನಂಬರ್ ಕೇಳಿರ್ತೀವಿ ಅಲ್ವಾ? ದಿನಕ್ಕೆ 10,000 ಹೆಜ್ಜೆಗಳು. ಕೇಳೋಕೆ ಇದೊಂದು ದೊಡ್ಡ ಟಾರ್ಗೆಟ್ ತರನೇ ಕಾಣಿಸುತ್ತೆ ಅಲ್ವಾ? ಆದ್ರೆ ಒಂದು ಸೀಕ್ರೆಟ್ ಎಲ್ಲ, ಆ 10,000 ಅನ್ನೋದು ಬರೀ ಒಂದು ನಂಬರ್ ಅಷ್ಟೇ. ಅದೇನು ಕಠಿಣವಾದ ರೂಲ್ ಅಲ್ಲ. ಹಾಗಾಗಿ ಆ ನಂಬರ್ ನೋಡಿ ಹೆದ್ರಿಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹಾಗಾದ್ರೆ ನಿಜವಾದ ಮ್ಯಾಜಿಕ್ ಎಲ್ಲಿದೆ ಗೊತ್ತಾ? ನಾವು ದಿನಾ ಇಡೋ ಹೆಜ್ಜೆಗಳಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ರೂ ಸಾಕು, ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಮೊದಲಿಗಿಂತ ಸ್ವಲ್ಪ ಹೆಚ್ಚು ನಡೆಯೋಕೆ ಶುರು ಮಾಡೋದೇ ನಾವು ಇಡೋ ಅತ್ಯಂತ ಮುಖ್ಯವಾದ ಹೆಜ್ಜೆ. ಇದು ಬರೀ ನಮ್ಮ ವೈಯಕ್ತಿಕ ಆರೋಗ್ಯದ ಕಥೆಯಲ್ಲ. ನಡಿಗೆ ಅನ್ನೋದು ನಮ್ಮ ಸಮುದಾಯಗಳನ್ನ, ನಮ್ಮ ನಗರಗಳನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ನಡೆಯೋಕೆ ಚೆನ್ನಾಗಿರೋ ಏರಿಯಾಗಳಲ್ಲಿ ಇದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಬದಲಾಗುತ್ತೆ. ಜನರು ಕಾರುಗಳ ಮೇಲೆ ಕಡಿಮೆ ಅವಲಂಬಿತರಾಗ್ತಾರೆ. ಅದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಸುತ್ತಮುತ್ತಲಿನ ಗಾಳಿ ಕ್ಲೀನ್ ಆಗುತ್ತೆ, ಪರಿಸರಕ್ಕೆ ಆಗೋ ಹಾನಿ ಕಡಿಮೆ ಆಗುತ್ತೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಜನರ ಮಧ್ಯೆ ಮಾತುಕತೆ, ಸಾಮಾಜಿಕ ಸಂಪರ್ಕ ಹೆಚ್ಚಾಗುತ್ತೆ. ಹಾಂಗ್ಕಾಂಗ್ನಲ್ಲಿ ನಡೆದ ಒಂದು ಸ್ಟಡಿ ಬಗ್ಗೆ ಹೇಳಲೇಬೇಕು. ಅವರ ಪ್ರಕಾರ ನಡೆಯಲು ಯೋಗ್ಯವಾದ ಜಾಗಗಳಲ್ಲಿ ವಾಸವಾಗಿರೋ ಹಿರಿಯರು ಕಡಿಮೆ ಒಂಟಿತನ ಮತ್ತು ಹೆಚ್ಚು ಖುಷಿಯಿಂದ ಜೀವನ ನಡೆಸ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಯೋಚನೆ ಮಾಡಿ, ಇದು ಎಷ್ಟು ಅದ್ಭುತವಾದ ವಿಷಯ ಅಲ್ವಾ? ಹಾಗಾದ್ರೆ ನಡೆಯೋದು ಇಷ್ಟೆಲ್ಲ ಒಳ್ಳೇದು ಅಂತಾದ್ಮೇಲೆ ಯಾಕೆಲ್ಲರೂ ಜಾಸ್ತಿ ನಡೆಯಲ್ಲ? ಇದು ಸಹಜವಾಗಿ ಬರೋ ಪ್ರಶ್ನೆ ಅಲ್ವಾ? ಉತ್ತರ ಇರೋದು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲೇ. ನಮ್ಮ ಜಗತ್ತನ್ನು ನಡೆಯೋಕೆ ಅನುಕೂಲಕರವಾಗಿ ಮಾಡೋಕೆ ಯಾವೆಲ್ಲ ಅಡೆತಡೆಗಳಿವೆ ಮತ್ತು ಅವುಗಳನ್ನ ಹೇಗೆ ಸರಿಪಡಿಸ್ಬೋದು ಅಂತೆ ನೋಡೋಣ. ದುರದೃಷ್ಟವಶಾತ್ ನಮ್ಮ ಎಷ್ಟೋ ನಗರಗಳನ್ನ ಡಿಸೈನ್ ಮಾಡಿರೋದೇ ಕೇವಲ ಗಾಡಿ ಓಡ್ಸೋಕೆ ಅಂತ. ಸೇಫ್ ಆದ ಫುಟ್ಪಾತ್ಗಳು ಇರಲ್ಲ, ಪಾರ್ಕ್ಗಳಿಗಿಂತ ಹೈವೇಗಳಿಗೆ ಹೆಚ್ಚು ಹಣ ಖರ್ಚು ಮಾಡ್ತಾರೆ. ಹಾಗೆ ಮನೆ ಇರೋ ಏರಿಯಾ ಬೇರೆ, ಶಾಪಿಂಗ್ ಏರಿಯಾ ಎಲ್ಲೋ ದೂರ. ಇದೆಲ್ಲ ನಾವು ನಡೀದೇ ಇರೋಕೆ ದೊಡ್ಡ ಕಾರಣಗಳು. ಆದ್ರೆ ಬದಲಾವಣೆ ಖಂಡಿತ ಸಾಧ್ಯ. ಕೆನಡಾದ ವ್ಯಾಂಕೂವರ್ ನಗರ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅಲ್ಲಿ ಅವರು ಕೋಮಾಕ್ಸ್ ಹೆಲ್ಮ್ಕೀನ್ ಗ್ರೀನ್ವೇ ಅಂತ ಒಂದು ಅದ್ಭುತ ಪ್ರಾಜೆಕ್ಟ್ ಮಾಡಿದ್ರು. ಅವರು 2 ಕಿಲೋಮೀಟರ್ ರಸ್ತೆಯನ್ನ ವಾಕಿಂಗ್ ಮತ್ತು ಸೈಕ್ಲಿಂಗ್ಗೆ ಅನುಕೂಲ ಆಗೋ ರೀತಿ ಒಂದು ಹಸಿರು ದಾರಿಯಾಗಿ ಬದಲಾಯಿಸಿದ್ರು. ಇದರ ರಿಸಲ್ಟ್ ಏನ್ ಗೊತ್ತಾ? ಆ ಏರಿಯಾದ ಜನ ತಮ್ಮ ಡೇಲಿ ಕಾರ್ ಓಡಾಟವನ್ನ ಬರೋಬ್ಬರಿ 23% ಕಡಿಮೆ ಮಾಡಿದ್ರು. ಅಷ್ಟೇ ಅಲ್ಲ, ಅವರ ಪರ್ಸನಲ್ ಗ್ರೀನ್ಹೌಸ್ ಗ್ಯಾಸ್ ಎಮಿಷನ್ ಅಂದ್ರೆ ಪರಿಸರಕ್ಕೆ ಸೇರೋ
ವಿಷಕಾರಿ ಅನಿಲವನ್ನ 21% ಕಡಿತಗೊಳಿಸಿದ್ರು. ಇದು ಸಣ್ಣ ಬದಲಾವಣೆಯಲ್ಲ, ಇದೊಂದು ದೊಡ್ಡ ಸಾಧನೆ. ಆದ್ರೆ ಕೇಳಿ, ಬದಲಾವಣೆ ತರೋಕೆ ಯಾವಾಗ್ಲೂ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗಳೇ ಬೇಕು ಅಂತೇನಿಲ್ಲ. ವ್ಯಾಂಕೋವರ್ನಲ್ಲಿ ಆದ ದೊಡ್ಡ ಬದಲಾವಣೆ ಖಂಡಿತ ಸ್ಫೂರ್ತಿದಾಯಕ. ಆದರೆ ವರ್ಮಾಂಟ್ನ ಬೆತೆಲ್ನಂತಹ ಸಣ್ಣ ಊರುಗಳಲ್ಲಿ ಬರೀ ಪೇಂಟೆಡ್ ಕ್ರಾಸ್ವಾಕ್ಗಳನ್ನ ಹಾಕೋ ಮೂಲಕವೂ ದೊಡ್ಡ ವ್ಯತ್ಯಾಸ ತರಬಹುದು. ನಾವು ಶುರು ಮಾಡಿದ ಕತೆಗೆ ವಾಪಸ್ ಬರೋಣ. ಜೀನ್ ಬೆಲಿವೋ ಕೊನೆಗೂ ತಮ್ಮ 75,000 ಕಿಲೋಮೀಟರ್ ಪ್ರಯಾಣವನ್ನ ಪೂರ್ತಿಗೊಳಿಸಿದ್ರು. ಆದ್ರೆ ಒಂದು ಪಾಸಿಟಿವ್ ಬದಲಾವಣೆ ತರೋಕೆ ನಾವೆಲ್ಲರೂ ಜಗತ್ತನ್ನೇ ಸುತ್ತಬೇಕು ಅಂತೇನಿಲ್ಲ. ಹಾಗಾದ್ರೆ ನಮ್ಮ ಜೀವನದಲ್ಲಿ ಇನ್ನೊಂದಷ್ಟು ಹೆಚ್ಚುವರಿ ಹೆಜ್ಜೆಗಳು ಯಾವ ಬದಲಾವಣೆಯನ್ನ ತರಬಹುದು? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ, ಇದನ್ನ ಎಲ್ಲರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚು ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಮೆಂಟ್ ಮಾಡಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ.